ಯಾಬಾ ಎಂತ ಬಿಸಿಲು ಮಾರ. ಓ ಬಿಸಿಲಲ್ಲಿ ನಮ್ಮನ್ನು ಕರಂಚಿಸಿದ್ದು ಸಾಕು, ಸ್ವಲ್ಪ ಮಳೆ ಬರ್ಲಿ. ಸರ್ ಯಾರ್ ಗಾಡಿ ಚಾವಿ ತಗೊಳಕತ್ತೀರಿ ನೀವು? ನಾ ಯಾರದ್ ಗೊತ್ತಾರೆ ಅದ್ ಇಲ್ಲಿ ನಿಮ್ಗ ಏನ್ ತಪ್ಪಿ ತಗೊಂಡ್ರಿ ಚಾವಿ? ಯಾರ್ಲೇ ನೀವು? ಸರ್ ನನ್ನ ಬಗ್ಗೆ ಗೊತ್ತಿಲ್ರಿ ನಿಮ್ಗ? ನನ್ ಬಗ್ಗೆ ಎಲ್ಲಾ ಹೇಳಿ ಜರ ಇವ್ರಿಗೆ ಗೊತ್ತಿಲ್ಲ ಅನಸ್ತದ. ನಮ್ಮ ಅಣ್ಣನ ಬಗ್ಗೆ ಗೊತ್ತಿಲ್ರಿ ನಿಮ್ಗ? ನಮ್ಮ ಅಣ್ಣಗ್ ಮುಲಾಜ್ ಆಗ್ಯಾದ್ರಿ. ನಮ್ಮ ಅಣ್ಣನ್ ಹೆಂಡತಿ 2 ಸಲ ಓಡ್ ಹೋಗ್ಯಾಳ್ರಿ. ಇದು ಎಲ್ಲ ಹೇಳಂದ ನಿನಗ? ಹೊಡೆದಿದ್ದೆ ಹೇಳು. ಸರ ನಮ್ಮ ಅಣ್ಣಗ 3 ಮಂದಿ ಹುಡುಗ್ಯಾರ ಬಸ್ ಸ್ಟ್ಯಾಂಡ್ ದಾಗ ಹುಚ್ಚನಾಗಿ ಹೊಡೆದಂಗ್ ಹೊಡೆದಾರಿ. ಸ್ವಲ್ಪ ತಳಗಳಿರಿ. ಸರ ಈಗ ತಪ್ಪಾಗ್ಯದ ಅಂತ ಕೇಳ್ಕೊಂಡ್ರಿ ಉಪಯೋಗಿಲ್ರಿ, ನನಗೆ ಎದುರು ಹಾಕೊಂಡ್ರಿ ನೀವು. ಸರ ತಪ್ಪಾಗ್ಯದ್ರಿ. I love you so much, but I can't marry you. ಮತ್ತೆಂತ ಸಾವಿಗ ಬಂದಿದ್ದು ನನ್ನ ಲೈಫಲ್ಲಿ ಬ್ಯಾವರ್ಸಿ ನನ್ನ ಮಗನಿಗೆ. ಅದೇ ಕವಂಗ್ ಗೋವಿಂದ ಗೋವಿಂದ ಅಂತ ಆಡ್ಕೊಂಡ್ ನಿಂತಲ್ಲ, ಒಯ್ದ ನನ್ಗೆ ಬಂದ್ ಹೇಳ್ತಿತ್ತು. ಅವ್ನ ಒಬ್ನೇ ದೇವಸ್ಥಾನ ಇಲ್ದಾರ ಗೋವಿಂದ, ನಾ ಗಾಡಿ ಹೇಳ್ತೀನಿ. ಯಾವ ಗಾಡಿ ಗೊತ್ತಾ? ಯಾವ್ದು? ಅಣ್ಣ ತಂಗಿ ಏನು ಬಂದ ಅದಕ್ಕೆ ಬಂದ್ಮೇಲೆ ಗೋವಿಂದ, ಆಮೇಲೆ ಗಂಡ ಹೆಂಡತಿ ಏನು ಬಂದ ಮಕ್ಳು ಬಂದ್ಮೇಲೆ ಗೋವಿಂದ. ಅವ ನಾನನ್ ಗಾದೆ ಹೇಳಣ, ನನ್ನ ನಿನ್ನ ಅದು ಬಂದ, ನನ್ನ ಹೆಡ್ತಿ ಬಂದ್ಮೇಲೆ ಗೋವಿಂದ. ನನ್ನ ಮಗಟ್ಟೆ ಮಾಡ್ತೀನಿ. ಓಹೋ, ಇದಕ್ಕೇನಾ ಊರಿಗೋಗ್ರಿ ಅಂತ ಹಿಂಸೆ ಕೊಡೋದು? ಇರು, ಇದೇನು? ಡುಮ್ಮಿ, ಯಾವ ಡ್ರೆಸ್ ಇದು ಇಷ್ಟ ಚೆನ್ನಾಗಿ ಕಾಣ್ತಿದ್ಯಾ? ಅಲ್ಲ ನೀನ್ ಈ ಡ್ರೆಸ್ ಅಲ್ಲೇ ಇಷ್ಟ ಚೆನ್ನಾಗಿ ಕಾಣ್ತಿದ್ಯ ಅಂದ್ರೆ ಸ್ಯಾರಿಲಿ ಎಷ್ಟು ಚೆನ್ನಾಗಿ ಕಾಣ್ಬೋದು. ತಗೊಳ್ಳೆ. ಸ್ಯಾರಿನಾ? ಯಾವ ಸ್ಯಾರಿ ಡುಮ್ಮ ಇದು? ಈ ಕಲರು, ಈ ಡಿಸೈನ್ ನನ್ನ ಹತ್ರ ಇರ್ಲೇ ಇಲ್ಲ. ತುಂಬಾ ಇಷ್ಟ ಆಯ್ತು ನಂಗೆ. ಎಲ್ ತಗೊಬಂದೆ? ನಿಂದೆ ಬೀರಿಂದ ತಂದಿದ್ದು. ಹಿಡ್ಯಾಕ್ ಬರ ಅಂತ ಮತ್ತೆ ಚಂದ ಹಿಡಿತಿಲ್ಲ ಮರ. ಹಾಕಿರಿಲ್ಲ ತಡಿ ಚುಕ್ಲಿ ನೀವು ಅಂದ. ಮತ್ತ ಈಗಿನ ಹುಡುಗರು ಬಾಳ್ ಚಟ ಮಾಡತ್ತಾವ, ಸಣ್ಣ ಚಟ ಮಾಡತ್ತವ ಮರ. ಇಲ್ಲೆಲ್ಲ ನೀವು ನೋಡಿ ನೋಡ್ತಾವಲ್ಲ ನೀವು ಚಟಾನ ನೋಡುದು. ಕುಸ್ತು ನೀವ್ರೆ ಹೊಕ್ಕಿರ್ಲೇ. ಈಗ ಹೋಗಿರ್ತೀವಿ ನಡ್ಕೊತ ದಾರು ಅಂಗಡಿ ಮುಂದ. ಅಲ್ಲಿ ಒಂದಿಟ್ಟ ಕಲ್ಲದು ಏನ್ರ ಅಡ್ಡ ಬತ್ತಪ್ಪ, ಎಡಿ ಬಿದ್ದು. ಕಲ್ಯಾಕ ಅಡ್ಡ ಬರ್ತೈತಿ, ಅದು ಅಡ್ಡ ಬತ್ತು. ಯಾಕೆ ಬರ್ತೈತಿ? ಅದ ಅಲ್ಲೇ ಇರ್ತೈತಿ, ನೀನ ಹೋಗಿರ್ತೀಯ. ನಾವ ಅಡ್ಡ ಹೋಗಿರ್ತೀವಿ ಬಿದ್ದು. ನೋಡಿದವ್ರ ಏನತ್ತಾರ? ನೋಡಿದಾರ ಏನತ್ತಾರ? ಹುಡುಗ ಕುಡ್ದೈತಿ ಬಿದ್ದೈತಿ ಇರ್ತಾರ. ಮನ್ಯಾಗ್ರೆ ನಮ್ಮ ಹುಡುಗರು ಸಂಭಾಯ್ತದ ತಾರ್ ತಿಳಿದಿರ್ತಾರ. ಹೊರಗ್ ಮಾಡೋ ಹೇಳ್ತೀನಿ ದಗದ ಅವ್ರಿಗೆ ಏನು ಗೊತ್ತಿರ್ತೈತಿ. ಹಸಕ್ನಾಗ ರನ್ನಿಂಗ್ ಕಡೆ ಹೋಗೋಣ. ರನ್ನಿಂಗ್ ಎದಕ್ ಬೇಕ? ನಾನು ಮಳೆ ಅದು ಆಯ್ತಂದ್ರೆ ನಾವು ಓಡೋತ್ನ. ಮೀನಾಕ್ಷಿ ಏನ್ ಹಾಕತ್ ಐತ್ರ ಸೊರಗ್ತೀವೋ ನೀವು ಮಿಲ್ಟ್ರಿಗದು ನೋಡ್ ಹಾಕತ್ತೀನಿ. ಈಗ ಅಂಗನವಾಡ್ಯಾಗ ಈ ಎಕ್ಸಾಮ್ ನಡೀತ ಸ್ಕ್ವಾಡ್ ಬರ್ತಾನ ನನಗ. ಚಸ್ಮಾದ ವಿಡಿಯೋ ನೋಡಿದನ. ಅಣ್ಣ ಈಗಿನ ಕಾಲದಲ್ಲಿ ಡೈವರ್ಸ್ ಕೇಸೇ ಜಾಸ್ತಿ ಆಗಿದೆ. ಈ ಡೈವರ್ಸೇ ಆಗ್ಬೇಡಂದ್ರೆ ಏನ್ ಮಾಡ್ಬೇಕಣ್ಣ? ಎಣ್ಣೆ ಸಿಗರೇಟ್ ಹೊಡಿಬೇಕು. ಅಣ್ಣ ಏನ್ ಹೇಳ್ತಿದ್ದೀರಾ? ಎಣ್ಣೆ ಸಿಗರೇಟ್ ಹೊಡೆದ್ರೆ ಡೈವರ್ಸ್ ಆಗಲ್ವಾ? ಹೌದು ಕಣ. ಎಷ್ಟೋ ಜನ ಗಂಡಂದ್ರು ಎಣ್ಣೆ ಸಿಗರೇಟ್ ಹೊಡ್ಕೊಂಡು ಹೆಂಡತಿಗೆ ನಾಯಿ ತರ ಹೊಡೆದ್ರು ಪಾಪ ಹೆಂಡತಿರು ಸಂಸಾರನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದಾರೆ. ಯಾವನ ಎಲ್ಲಡ್ಕೆನೆ ಹಾಕಲ್ಲ ಅವನಿಗೆ ಡೈವರ್ಸ್ ಕೊಟ್ಟು ಹೋಗ್ಬಿಟ್ಟಿರ್ತಾಳೆ. ನಾನ್ ಮಾತಾಡ್ತೀನಿ ಅಂತಲೇ ನನ್ನ ಒಳಗಡೆ ಕರ್ಕೊಂಡ್ ಬಂದ್ಬಿಟ್ಟಿರೋದು. ನಾನು ಆಕ್ಟ್ ಮಾಡ್ತೀನಿ ಅಂತಲೋ, ಹನುಮಂತಂತರ ಹಾಡಾಡ್ತೀನಿ ಅಂತಲೋ. ಅಣ್ಣ 1 kg ಬೆಲ್ಲ, 1 kg ಸಕ್ರೆ, 1 ಎಣ್ಣೆ ಪ್ಯಾಕೆಟ್, 5 ಕಿಲೋ ಚಾಪುಡಿ. ಇಷ್ಟ ಹೇಳಿದ್ರಲ್ಲ ಮನ್ಯಾಗ. ನರ ಸೋಪ್ ಇಟ್ಟಿರಲ್ಲ ಅಣ್ಣ. ಎಷ್ಟಾತಣ್ಣ?
ಏ ದೋಸ್ತ ಒಂದ್ ಕೇಸ್ ಬೇರೆ ಬರ್ತಿತ್ತಲ್ಲೇ. ಹೌದಲ್ಲ ಅಣ್ಣ ಒಂದ್ ಬಾಲಾಜಿ ತಡ್ಕ ಕೊಡೋಣ ಅಣ್ಣ 5 ರೂಪಾಯಿ ಅಣ್ಣ 5ರದ ಅಣ್ಣ ಎಲ್ಲ ಕ್ಯಾನ್ಸಲ್ 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 ಅಣ್ಣ. ತುಂಬಾ ಜನ ಕೇಳ್ತಾ ಇದ್ದೀರಾ ನೀವಿಬ್ರು ಇಷ್ಟು ಖುಷಿಯಾಗಿ ಅನ್ಯೋನ್ಯವಾಗಿರೋದಕ್ಕೆ ಕಾರಣ ಏನು ಅಂತ. ತುಂಬಾ ಸಿಂಪಲ್ಲು. ಹೆಂಡತಿ ಕೋಪ ಬಂದಾಗ ಗಂಡ ಸೈಲೆಂಟ್ ಆಗಿರ್ಬೇಕು, ಗಂಡನ್ ಕೋಪ ಬಂದಾಗ ಗಂಡನೇ ಸೈಲೆಂಟ್ ಆಗಿರ್ಬೇಕು. ನಾನು ಎಕ್ಸಲೆಂಟ್ ಆಗಿರ್ಬೇಕು. ಈ ತರ ಹುಚ್ಚುಚ್ಚು ಕ್ವಶನ್ಗಳೆಲ್ಲ ಕೇಳಬಾರ್ದು. ಸೈಲೆಂಟ್ ಆಗಿರೋದೇ ಬೆಸ್ಟ್. ಸೈಲೆಂಟ್ ಆಗಿರೋದೇ ಬೆಸ್ಟ್. ಎಗ್ರೆಸ್ ರೆಡಿ ಆಯ್ತು ನೋಡಿ ಅಣ್ಣ. ಅಲ್ಲಿ ನಮ್ ದೋಸ್ತ್ ಬರಕುಂತಾನ ಅಣ್ಣ, ಅವ್ನ್ ಬಂದ್ ಕಾಯಿಸಿ ಎಗ್ರೆಸ್ ಕೊಡ್ಸಂತ ನನಗ ತಗಂತ ನಾನ. ಎಗ್ರೆಸ್ ಇಲ್ಲ ಖಾಲಿ ಆಗೈತಿ, ಕುಚ್ಚಿ ತತ್ತಿ ಕೇತಾನ ಅವನು. ಕುಚ್ಚಿ ತತ್ತಿನ ಇಲ್ಲ ಖಾಲಿ ಆಗೈತಿ ಅಂತ ಹೇಳ್ಬೋಣ ನೀನು. ಆಯ್ತು ಹೇಳ್ತಾಗ ನೀ ತಿನ್ನುವ. ದೋಸ್ತ ಎಗ್ರೆಸ್ ತಿನ್ನಕ್ ಬಂದಿಯಲ್ಲ, ನನಗೆ ಎಗ್ರೆಸ ಲೇ ತಗೋಲೆ, ನಿನ್ ಕಿರ ಹೆಚ್ಚಿಂದ ಐತಿ ತಗೋ ಹೋಗ. ಅಣ್ಣ ಒಂದ್ ಪ್ಲೇಟ್ ಎಗ್ರೆಸ್. ಎಗ್ರೆಸ್ ಖಾಲಿ ಆಯ್ತಪ್ಪ. ಕುಚ್ತೈತನ ಕೊಡೋಣ. ಕುಚಿತತ್ತಿನೂ ಖಾಲಿ ಆಯ್ತು. ಅಣ್ಣ ಒಂದ್ ಪ್ಲೇಟ್ ಎಗ್ರೆಸ್ ಹೇಳಿದ್ನಲ್ಲ, ಕಟ್ಟೇನಣ್ಣ? ಕಟ್ಟಿನಪ್ಪಿ ಕೊಡ್ಲಾ ಅಣ್ಣ ಅದನ್ನ ಕ್ಯಾನ್ಸಲ್ ಮಾಡು. ಅರಿ ಬಸವಣ್ಣ ವಚನ ಗೊತ್ತನ್ರಿ ನನ್? ಯಾವ್ದು? ಕೈ ಕೆಸರ ಆದರೆ ಏನ ನೋಡ್ರಿ. ಕೈ ಕೆಸರ ಆದ್ರೆ ಕೈ ತಗೋಬೇಕ. ಕೈ ತಗೋಬೇಕಲ್ಲ, ಕೈ ಕೆಸರ ಆದ್ರೆ ಬಾಯಿ ಮುಟ್ತಾರ. ಮತ್ತೆ ಗೊತ್ತಿದ್ದಲ್ಲ ಕೇಳ್ತಾನೆ. ತಾಸ್ ಮೊಬೈಲ್ ಬರೀ ಚಂತನ ಮೊಬೈಲ್ ನೋಡುದು ಬಿಟ್ಟು ಟಿವಿ ನೋಡುದು. ಓದ್ ಏನು ಗೊತ್ತೇ ಇಲ್ಲ ಮಗನಿಗೆ ಬರೇ ಹೇಳಿದ್ರೆ ಕೇಳೋದಿಲ್ಲ. ಕುತ್ ಬೈ ಅವನಿಗೆ. ಮೊಬೈಲ್ ನೋಡುದು ಬಿಟ್ರು ಟಿವಿ ನೋಡುದು, ಮೊಬೈಲ್ ನೋಡುದು ಬಿಟ್ರು ಟಿವಿ ನೋಡುದು. ಓದ್ಬೇಕನ್ನೋದು ಒಂದ್ ಸ್ವಲ್ಪ ತಿಳಿತದಿಲ್ಲ ನಿನಗ? ಬಿಡಬೇಡ ಅವನಿಗೆ, ಜಾಡ್ಸ್ ಅವನಿಗೆ. ಓದತ್ ಹೇಳಿದ್ರೆ ಕಿವ್ಯಾಗ ಬಿಡುದಿಲ್ಲ. ಕಿವ್ಯಾಗ ಮೊಬೈಲ್ ಯಾರು ನೋಡತ್ ಹೇಳದ್ ಹರ್ಕತ್ತೆ ಇಲ್ಲ. ಚಂತ ಅಂತ ಮೊಬೈಲ್ ನೋಡ್ತಿ. ಸಿಕ್ಕಾನ ಮನೆಗೆ ಬರಬ್ಬರಿ ಕ್ಲಾಸ್ ತಗೋನಿ. ಎಲ್ಲಾರು ಮೊಬೈಲ್ ಇಟ್ಟಿದ್ದೆ ಹುಡ್ಕಾಡ್ತಿ, ಎಲ್ಲಿ ಮ್ಯಾಗ ಇಟ್ರು ತಗೋತ್ ಮೊಬೈಲ್. ಓದೋದಂದ್ರೆ ತಲೆಗಿರುದಿಲ್ಲ, ಒಟ್ಟದು ಗೊತ್ತೇ ಆಗುದಿಲ್ಲ. ಮಮ್ಮಿ ಪಪ್ಪ ಎಷ್ಟು ಕಷ್ಟ ಪಡ್ತಾರ ಅನ್ನೋದು ಅದೋ ರೀತಿ ಮಮ್ಮಿ ಪಪ್ಪ ಹೆಂಗನಂತಾರ ಗೊತ್ತಾಗ್ತಿಲ್ಲ. ಅಲ್ಲ ಕಕ್ಕ ಮಾಡಕ್ಕೆ ಬನರ್ಘಟ್ಟ ಇಂದ ಬಗುಲ್ಗುಂಟೆವರೆಗೂ ಆಟೋ ಮಾಡ್ಕೊಂಡ್ ಬರ್ತೀರಲ್ಲ, ಯಾಕೆ ಅಲ್ಲೇ ಯಾವ್ದು ಪಬ್ಲಿಕ್ ಟಾಯ್ಲೆಟ್ ಇರ್ಲಿಲ್ವಾ? ಅಳಿ ಅಂದ್ರೆ ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ಅಷ್ಟೊಂದು ಕಂಫರ್ಟ್ ಇರಲ್ಲ. ನಿಮ್ ಮನೆ ವಾಶ್ರೂಮ್ಗೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದೀನಿ. ಕೂತ್ಕೊಂಡ್ರೆ ಸಾಕು ಕಿತ್ಕೊಂಡ್ ಬಂದ್ಬಿಡ್ತದೆ. ಪಪ್ಪಿ ಪಪ್ಪಿ ಯಾಕೆ ಏನಾಯ್ತೆ? ನಾನು ಇಷ್ಟಪಟ್ಟಿದ್ ನಾಯಿ ನನ್ನನ್ನು ಇಷ್ಟಪಟ್ಟಿಲ್ಲ. ಶ್ವೇತಾ, ಶ್ವೇತಾ ಎಲ್ಲೋದ್ಲಿ ಹುಡುಗಿ? ಕಾಣಿಸ್ತಾನೆ ಇಲ್ವಲ್ಲ. ಆಂಟಿ ಕರೆದ್ರ? ಆಂಟಿ ಬಾರಮ್ಮ. ಶ್ವೇತಾ, ನಿನ್ಗೆ ಶ್ರೀಕರ್ಣಿ ಕೊಡ್ಬೇಕು ಅಂತಾನೆ ಕರೆದೆ. ನಿನಗೆ ಶ್ರೀಕರ್ಣಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ತಗೊಳ್ಳಮ್ಮ. ಶ್ರೀಕರ್ಣಿನ ನನಗಂತೂ ತುಂಬಾ ಇಷ್ಟ ಆಂಟಿ. ವಾವ್ ಆಂಟಿ, ಹೆಂಗ್ ಮಾಡಿದ್ರಿ? ಅದರಲ್ಲೇನಿದೆ ಶ್ವೇತಾ, ಮಾವನೇನ್ ತಗೊಂಡ ಚೆನ್ನಾಗಿ ಕಿವುಚಿದ್ನ, ಆಮೇಲೆ ಒಂದೆರಡು ಬಾಳೆಹಣ್ಣು ತಗೊಂಡೆ, ಅದನ್ನು ಹಾಕಿದ್ನ, ಅದನ್ನು ಚೆನ್ನಾಗಿ ಕಿವುಚಿದ್ನ, ಆಮೇಲೆ ಒಂಚೂರು ಸಕ್ಕರೆ ಹಾಲು ಹಾಕ್ಬಿಟ್ಟು ಇನ್ನೊಂದ್ಸಲ ಚೆನ್ನಾಗಿ ಕಿವುಚಿದೀನಿ. ಕಿವುಚಿ ಅದಕ್ಕೆ ನೋಡಿ ಇಷ್ಟು ಚೆನ್ನಾಗಿ ಬಂದಿರೋದು.
ಅದಿರ್ಲಿ ನಿಮ್ಮ ಮುಖ ಏನಕ್ಕೆ ಇವತ್ತು ಡಲ್ ಆಗಿದೆ? ಅದೇನ್ ಕೇಳ್ತೀಯ ಶ್ವೇತಾ, ಮನೇಲಿ ಮಾವಿನ ತಂದು ತಂದು ಸುರಿದ್ ಬಿಟ್ಟಿದ್ದಾರ, ಅದನ್ನ ದಿನಾ ತಿಂದು 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 ಲೂಸ್ ಮೋಷನ್ ಹತ್ಕೊಂಡ್ಬಿಟ್ಟಿದ್ಯಮ್ಮ. ಇದ್ ಮಾಡೋ ಹೊತ್ತಿಗೆ 3 ಬಾರಿ ಹೋಗ್ ಬಂದೆ. ಹೌದಾ? ಹಾಗೆ ನಿಂತ್ಕೊಂಡಿದ್ಯಲ್ಲಮ್ಮ, ಸ್ವಲ್ಪ ನೆಕ್ ನೋಡು. ಆಂಟಿ ಇವಾಗ ತಾನೇ ಊಟ ಮಾಡಿಬಿಟ್ಟೆ, ಹೊಟ್ಟೆ ತುಂಬೋಗ್ಬಿಟ್ಟಿದೆ ಆಂಟಿ, ಹೊಟ್ಟೆಲಿ ಜಾಗನೇ ಇಲ್ಲ. ಸೊ ಇದನ್ನ ಆಮೇಲೆ ತಿಂತೀನಿ ಆಂಟಿ, ನೀವೇ ಇಟ್ಕೊಂಡಿರಿ, ಆಮೇಲೆ ಬಂದು ಇಸ್ಕೊಂಡು ಹೋಗ್ತೀನಿ. ಆಯ್ತಮ್ಮ, ನಿಮ್ಗೆ ಯಾವಾಗ ಬೇಕೋ ಅವಾಗ ಬಂದು ತಿನ್ನು. ಆಯ್ತು ಆಂಟಿ. ಲೂಸ್ ಮೋಷನ್ ಹತ್ಕೊಂಡ್ಬಿಟ್ಟಿದ್ಯಮ್ಮ. ಇದು ಮಾಡೋ ಹೊತ್ತಿಗೆ 3 ಬಾರಿ ಹೋಗಿ ಬಂದೆ. ನಾ ಕಿವುಚಿದ್ನ ಕಿವುಚಿ ಇಟ್ನ. ಏನು ಗಂಡ್ಮಕ್ಳ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದೀರಾ? ಸೀರೆ ನೋಡ್ದೆ ಸುಮ್ನೆ ಬಿಟ್ಬಿಡ್ತಾರೆ. 100 ml ಸೀಮೆಣ್ಣೆ ಹೇಳ್ದಿದ್ದಕ್ಕೆ ಇಷ್ಟ ಟಾರ್ಚರ. ಅದೇನ್ ಮಾಡ್ಕೊತೀರ ಮಾಡ್ಕೋಗ್ರಲ್ಲ. ನೀನೇನ ಹೆಂಗ್ ನೋಡ್ತಾ ಇದ್ಯ? ಹೋಗಿಲ್ಲ ಪಾತ್ರ ಐತೆ, ನೀನು ಹಂಗೆ ಹೋಗ್ಬಿಡಲ್ಲ. ಬಿಡಂಗಿದ್ದೆ ಇನ್ಮೇಲೆ ಸ್ಕೂಲ್ ಮೇಸ್ಟ್ರು ಧರ್ಮಣ್ಣ ನಿಂಗ್ ಗೊತ್ತಾ? ಅಯ್ಯೋ ಏನಂತ ಹೇಳಿ, ಸ್ಕೂಲಲ್ಲಿ ಒಂದ್ ಬಳಪ ಕದ್ದಿದ್ದಕ್ಕೆ ಊರ್ ತುಂಬಾ ಚಡಿ ಬಿಚ್ಚು ಹೊಡ್ದ. ಇನ್ನೊಂದ್ ಸ್ವಂತ ತಮ್ಮ ಊರ್ಗೆಲ್ಲ ಮೋಸ ಮಾಡ್ತವನೆ ಅಂತ ಗೊತ್ತಾದ್ರೆ ಏನೇನ್ ಬಿಚ್ಚು ಹೊಡಿತಾನೋ ಏನೋ. ಅಯ್ಯಯ್ಯೋ ನನ್ ಕಣ್ಣಲ್ಲಿಂದೆಲ್ಲ ನೋಡಕ್ ಆಗಲ್ಲ ಕಣಪ್ಪ. ಏನು ಅಂದ್ರೆ ಈ ಊರಿ ಬಿಸ್ತಲ್ಲಿ ಆ ಸ್ಕೂಲ್ ಗಂಟ ಅದ್ ಹೆಂಗೆ ಅಂತೀನಿ. ಗಾಡಿಲೋ ತಾಂಗ ಗಾಡಿಯಲ್ಲೇನೋ ಸರಿ, ಆದ್ರೆ ಕುದುರೆ ಆಯ್ಸಾಗ್ಲಿ. ರೀ ಆ ಮೊಬೈಲ್ ಬಿಡಿಲಿ, ನಾನು ನಿಮ್ಗೇನೋ ಹೇಳ್ಬೇಕು. ಏನು? ಇವಾಗ ಒಂದ್ ದೊಡ್ಡ ಕಾಡು, ಆ ಕಾಡು ಭಯಂಕರ ಕಾಡು. ಕಾಡಲ್ಲಿ ನಾನು ಒಬ್ಳೇ ಹೋಗ್ತಿರ್ತೀನಿ. ಒಂದ್ ಕಡೆಯಿಂದ ಕಾಡು ಪ್ರಾಣಿಗಳು, ಇನ್ನೊಂದ್ ಕಡೆಯಿಂದ ರಾಕ್ಷಸರು ಮತ್ತೆ ದೆವ್ವಗಳು ಬಂದ್ಬಿಡ್ತಾವ್ರೆ. ಆಗ ನೀವೇನ್ ಮಾಡ್ತೀರಾ? ನಾನೇನೇ ಮಾಡಕ್ಕಾಗುತ್ತೆ? ನಿಮ್ ಸಂಬಂಧಿಕರ ವಿಚಾರ ನೀನೇ ನೋಡ್ಕೋಬೇಕು. ನಾನಂತೂ ಯಾವ ಮಧ್ಯಸ್ಥಿಕೆಯನ್ನು ಬರಕ್ಕಾಗತ್ತ? ನಿಮ್ಮನೆ ನಾನ್ ಏನಾದ್ರೂ ಮಾಡ್ತೀನಿ ಬಿಡು. ಏನು ಮಾಡ್ಬೇಡ ನೀನು, ಹಿಂಗೆ ಇರು ನೀನು. ತಗೋ ಈ ಮೊಬೈಲ್ ನೋಡು ಕುತ್ಕೊಂಡಿದ್ದನ್ನೇ ನೋಡು ಕುತ್ಕೊಂಡು. ಸಾವಿತ್ರಿ ಹಂಗೆ ಅಥವಾ ಮಗನ್ ಕಾಲು ಹುಷಾರಾದ್ನೆ? ಇಲ್ಲ ಕಣಕ ಹಂಗೆ ಅವನೇ. ಹುಷಾರಾಗ್ಲಿಲ್ವ ಇನ್ನು? ಇಲ್ಲ ಕಣಕ ಹುಷಾರಾಗ್ಲಿಲ್ಲ. ಅಯ್ಯೋ ಡಾಕ್ಟರ್ ಏನಂದ್ರು? ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಬೇಕು ಅಂದವ್ರೆ ಕಣಕ. ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಬೇಕಂತೆ? ಕಣಕ ನಾಳೆ ದುಡ್ಡು ಕಟ್ಬೇಕು. ಎಷ್ಟದಂತೆ? 2 ಲಕ್ಷ ಆದತಂತೆ. 2 ಲಕ್ಷ? ನಾವೇ ಪ್ಲಾಸ್ಟಿಕ್ ತಂದ್ಕೊಟ್ರೆ? ಏನು ಮಡಗಿದೆ ಕಣ ನಾನು. ಅವು ಇವು ಡಬ್ಬಗಳೆಲ್ಲ ಒಡ್ದೋಗಿದ್ವಲ್ಲ, ತೂಗಾಕ್ಬಿಟ್ಟು ಬಿನ್ಗೆ ತಗೋಂತ ಮಡಗಿದೆ. ಅಲೋ ಅಯ್ಯೋ ಕಟ್ಟೆಯಾಗ ಹೋಗದೆ ಕಡಿಮೆ ಆಗೋದೇನೋ ಕೊಡು, ನೀ ಮಡಗಿದೆ ಪ್ಲಾಸ್ಟಿಕ್. ಅಯ್ಯೋ ತಾಯಿ ಕೇಳಿಸ್ಕೊಳೋದ್ ಕಾತ್ರ ಅಂತ ಕಟ್ ಮಾಡವಳೆ. ಹೆಂಗಾರ ಮಾಡ್ಕೊಳ್ಳಿ ಬಿಡು, ನನ್ಗೇನು ಒಳ್ಳೇದ್ ಕಾಲ. ನಮ್ಮಮ್ಮ